ನಮಸ್ಕಾರ. ವಾಯ್ಸ್ ಆಫ್ ವಿಜಯನಗರಕ್ಕೆ ಸ್ವಾಗತ. ನಾನ್ ರೂಪಲತಾ. ಹೂವಿನ ಹಡಗಲಿಯಲ್ಲಿ ಹಣದ ಬಲಕ್ಕೆ ಬಲಿಯಾಯ್ತ ಪರಿಸರ. ಡೀಟೇಲ್ ಆಗಿ ಹೇಳ್ತೀವಿ ಕೇಳಿ. ಜನಾರ್ದನ್ ನೀವು ಬಿಸಿಲ ನಾಡಿನ ಹಸಿರು ಸಂಪತ್ತಿಗೆ ಕೊಡಲಿ ಏಟು ಬಿದ್ದಿದೆ. ಪಟ್ಟಣದ ಸೋಗಿ ರಸ್ತೆಯ ಬದಿಯಲ್ಲಿದ್ದ ದಶಕಗಳ ಇತಿಹಾಸವಿರುವ ಬೃಹತ್ ರೈನ್ ಟ್ರೀಗಳನ್ನು ಅಕ್ರಮವಾಗಿ ಕಡಿದು ಉರುಳಿಸಲಾಗಿದ್ದು, ಅರಣ್ಯ ಇಲಾಖೆ ಮಾತ್ರ ಈವರೆಗೂ ಯಾವುದೇ ಗಂಭೀರ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಅನುಮತಿ ಇಲ್ಲದೆ ನಡೆದ ಮರಗಳ ಹನನ. ಸೋಗಿ ರಸ್ತೆಯ ಮೂದೆನೂರು ತಿರುವಿನ ಬಳಿ ಇದ್ದಂಥ ಸುಮಾರು 60 ವರ್ಷ ಹಳೆಯದಾದ 2 ಬೃಹತ್ ಮರಗಳನ್ನು ಯಾವುದೇ ಪೂರ್ವಾನ್ವಿತ ಅನುಮತಿ ಇಲ್ಲದೆ ಕಡಿಯಲಾಗಿದೆ. ನಮಗೆ ಒಣಗ್ಯಾತ ಅಂತೇಳಿ ಅವ್ರ ಪರ್ಮಿಷನ್ ಕೇಳಿದ್ದಕ್ಕ ಒಣಗ್ಯಾತ ಅಂತೇಳಿ ಹೇಳಿವಿ. ಆಮೇಲೆ ಅವ್ರ ಜಾಗ ಅಂತ ಪರ್ಮಿಷನ್ ಕೊಟ್ಟಿವಿ. ಇವೆಲ್ಲ ಇವ್ರ ಸ್ಟೋರಿ ಹೇಳಕತ್ತಾರ. ಅವ್ರ ಜಾಗ ಅಂತೇಳಿ ಅವರು ಸೈನ್ ಮಾಡೋರು ಯಾರು? ಯಾರು ಬರಕ್ ರೆಡಿ ಯಾರು ಒಬ್ಬರ ಕೇಳಿಲ್ಲ. ಏನು ಯಾರು ಕೇಳಕ್ ಯಾರಿಗಿಲ್ಲ ಸಾರ್ವಜನಿಕರಿಗೆ ಒಬ್ರಿಗೆ. ಸರ್ ನಿಮ್ಗೆ ಮಾಹಿತಿ ಇಲ್ಲ ಅದು ಏನ್ರಿ ಸಾಹೇಬ್ರೆ? ನಿಮ್ಗೆ ಮಾಹಿತಿ ಇಲ್ಲ ನಿಮ್ಗೆ? ಇಲ್ಲ, ನಾವು ಫೀಲ್ಡ್ ಫೋನ್ ಪರ್ಮಿಷನ್ ಯಾವ್ದ್ರ ಮೇಲೆ ಕೊಟ್ಟಿದ್ರಿ ನೀವು? ಗಿಡ ಒಣಗಿತ್ತ ಅದು? ಅಲ್ಲಿ ಸ್ಪಾಟ್ ನೋಡ್ಲಾರ ಕೊಟ್ರ? ಸ್ಪಾಟ್ ನೋಡಿಲ್ಲ ನೀವು? ನಿಮ್ಮ ಹೆಸರು ಸರ್? ಜನಾರ್ದನ್. ನೀವು ಫಾರೆಸ್ಟ್ ಇವ್ರೇನ್ ಮಾಡ್ತಾರೆ? ಫಾರೆಸ್ಟ್ ಇವರು. ಸಾವಿರಾರು ಪಕ್ಷಿಗಳಿಗೆ ಆಸರೆಯಾಗಿದ್ದ ಮತ್ತು ಸುಡು ಬಿಸಿಲಿನಲ್ಲಿ ದಾರಿ ಹೋಕರಿಗೆ ತಂಪು ನೆರಳು ನೀಡುತ್ತಿದ್ದ ಈ ಮರಗಳನ್ನು ಕಡಿದ ಮಾಲೀಕರ ವಿರುದ್ಧ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ 1976ರ ಅಡಿಯಲ್ಲಿ ಕ್ರಮ ಜರುಗಿಸಬೇಕಾದ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಪರಿಹಾರದ ಹೆಸರಿನಲ್ಲಿ ನಡೆದಿದೆ ಸಂಧಾನದ ನಾಟಕ. ಮರಗಳನ್ನು ಕಡಿದ ಸಂದರ್ಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿತ್ತು ಎನ್ನಲಾಗಿದೆ. ಕಡಿದ ಮರಕ್ಕೆ ಬದಲಾಗಿ ಸ್ಥಳದಲ್ಲಿ 4 ಗಿಡಗಳು ಹಾಗೂ ತಾಲೂಕಿನಾದ್ಯಂತ 100 ಗಿಡಗಳನ್ನು ನೆಟ್ಟು 3 ವರ್ಷಗಳ ಕಾಲ ಪೋಷಿಸುವ ಭರವಸೆಯನ್ನು ಮರ ಕಡಿದ ಮಾಲೀಕರು ನೀಡಿದ್ದರು. ಆದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಎಂಬಂತೆ ಅಂದು ಒಪ್ಪಿಕೊಂಡವರು ಇಂದು ಯಾವುದೇ ಗಿಡ ನೆಡುವ ಕಾರ್ಯಕ್ಕೆ ಮುಂದಾಗಿಲ್ಲ. ಇತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ದೂರು ನೀಡಿದರೂ ಎಫ್ಐಆರ್ ದಾಖಲಾಗದಿರುವುದು ಏಕೆ? ಪರಿಸರವಾದಿಗಳು ಗಿರೀಶ್ ವಾಲ್ಮೀಕಿ ಫೆಬ್ರವರಿ 25ರಂದೇ ವಲಯ ಅರಣ್ಯಾಧಿಕಾರಿಗಳಿಗೆ ಲಿಖಿತ ದೂರನ್ನ ನೀಡಿ ತಪ್ಪಿತಸ್ಥರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ದರು. ಆದರೆ ದಿನಗಳು ಕಳೆದರೂ ಅಧಿಕೃತವಾಗಿ ಪ್ರಕರಣ ದಾಖಲಾಗದಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇದು ಹಣದ ಬಲದ ಪ್ರಭಾವವೇ ಅಥವಾ ರಾಜಕೀಯ ಒತ್ತಡವೇ ಎಂಬ ಪ್ರಶ್ನೆ ಈಗ ಕಾಡುತ್ತಿದೆ. ಪರಿಸರದ ಆಸ್ತಿಯನ್ನು ನಾಶಪಡಿಸಿದವರಿಗೆ ಶಿಕ್ಷೆಯಾಗದಿದ್ದರೆ ಮುಂದೆ ಇಂಥ ಅಕ್ರಮಗಳು ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಜಿಲ್ಲಾ ಅರಣ್ಯ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಹೂವಿನ ಹಡಗಲಿಯ ಈ ಪರಿಸರ ದ್ರೋಹದ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಿದೆ. ವಿನೋದ್ ಕೋಡಿಹಳ್ಳಿ, ವಾಯ್ಸ್ ಆಫ್ ವಿಜಯನಗರ, ಡಿಜಿಟಲ್ ಡೆಸ್ಕ್, ಹೂವಿನ ಹಡಗಲಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.